ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಎಲ್ರು ಹೆಂಗಿದ್ದೀರಾ? ಸಂದಕಿದ್ದೀರಾ? ಭಾಳ ದಿನ ಆಗೋಗ್ಬಿಟ್ಟಿತ್ತು ನಿಮ್ಮ ಹತ್ರ ಎಲ್ಲನೂ ಮಾತಾಡ್ಬಿಟ್ಟು. ಅದಕ್ಕೆ ಏನಾರ ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನು ಕೇಳ್ತಾ ಇರ್ತೀನಿ. ಅದಕ್ಕೆ ಕೇಳ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಒಂದೇ. ಇವಾಗ ಪೊದ್ದು ಜೀವನದ ಕತೆ ನಡ್ಕೊಂಡು ಹೋಯ್ತೈತೆ. ಚೆನ್ನಾಗಿ ತುಂಬಾ ಸಪೋರ್ಟ್ ಮಾಡಿಬಿಟ್ಟು ಎಲ್ಲರೂ ನೋಡ್ತಾ ಇದ್ದೀರಾ. ನನಗೂ ಭಾಳ ಅಂದರೆ ಭಾಳ ಖುಷಿ ಆಯ್ತೈತೆ. ಸ್ವಲ್ಪ ಜನ ಕಮೆಂಟ ಕೇಳ್ತಾ ಇದ್ದೀರಾ, ಸ್ವಲ್ಪ ಬೇಗ ಮುಂದೆ ಓಡಿಸ್ಬಿಡ್ರಿ ಕತೆನ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ನಿಮ್ಮನ್ನ ಅಭಿಪ್ರಾಯ ಕೇಳೋಣ ಅಂತ ಹೇಳ್ಬಿಟ್ಟು ಬಂದೆ ಕಣ್ರಪ್ಪ. ಏನು ಮುಂದಕ್ಕೆ ಓಡಿಸ್ಬಿಡೋದ ಕತೆನ? ಇವಾಗೆಲ್ಲ ಪೊದ್ದು ಅವ್ರದ್ದೆಲ್ಲ ಈ ಥರ ಮಕ್ಕಳು ಸ್ಟೋರಿನ ಎತ್ಕೊಳ್ಳೋದ ಅಂದರೆ ಈಗ ಏನೇನು ನಡೆದೈತೆ ಅಂತ ನಿಮಗೂ ಎಲ್ರಿಗೂ ಸಂದಾಗ ಗೊತ್ತೈತೆ. ಈಗ ಶಾರದಿ ಮಗಳು ಒಬ್ಳು, ಇನ್ನೊಬ್ಳು ಈಗ ಫಾರಿನಾಗ ಹೊರಟೋಗ್ಬಿಟ್ಟವಳೆ. ಆ ಮಗುದು ಬರ್ತದೆ ಮುಂದೆಗಡೆ ಸ್ಟೋರಿ ಅಂತ ಬಂದರೆ. ಆಮೇಲೆ ಈ ಶಾರದಿ ಇನ್ನೊಬ್ಬ ಮಗಳು, ಈ ಸಾವುಕಾರನ ಮಗುವನ್ನ ಅವ್ರದ್ದೇನಾಯ್ತು ಸ್ಟೋರಿ. ಆಮೇಲೆ ಪೊದ್ದು ಮನೆಗಿರೋ ಮಗಳು, ಅವಳು ಗೊತ್ತು ಸಾವುಕಾರನ ಮಗಳು ಅಂತ, ಅದೇನಾಯ್ತದೆ. ಹಾಗೆ ಮಮತನ ಮಗಳವಳೆ ಎಲ್ಲ ಏನಾಯ್ತದೆ ಅಂತ ಹೇಳ್ಬಿಟ್ಟು ಇನ್ನೂ ಮುಂದಕ್ಕೆ ಭಾಳ ಐತೆ ಕಣ್ರಪ್ಪ. ಇವ್ರದ್ದೇ ಅಲ್ಲ, ಇನ್ನೂ ಮುಂದಕ್ಕೆ ಮಕ್ಕಳದ್ದು ಸ್ಟೋರಿ ಎಲ್ಲನೂ ಸಂಡಕ್ಕೆ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆ ಸ್ಟೋರಿ ಸ್ವಲ್ಪ ಫುಲ್ಲು ಎಲ್ಲ ಮೈಂಡಿಗೆ ಬರಲಿ ಅಂತ ನಾನು ಸುಮ್ಮನೆ ಇದ್ದೆ. ನಾನೇನು ಜಾಸ್ತಿ ಎಳೆಯೋಕ್ಕೂ ಏನು ಹೋಯ್ತಾ ಇಲ್ಲ. ಅಂದರೆ ಅದು ಒಂದು ಹಂತಕ್ಕೆ ಬಂದು ಕುಂತ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದೀನಿ. ಆದಷ್ಟು ಬೇಗನೆ ಸ್ವಲ್ಪ ಮುಂದಕ್ಕೆ ಓಡಿಸ್ತೀನಿ ಕತೆನ. ಅದಕ್ಕೆ ನಿಮ್ಮೆಲ್ಲರೂ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಕಣ್ರಪ್ಪ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳು ಏನು ಅಂತ ಹೇಳ್ಬಿಟ್ಟು ದಯವಿಟ್ಟು ತಿಳಿಸಿ. ಹಾಗೆ ನೀನು ಎಲ್ಲರೂ ತುಂಬ ಇಷ್ಟಪಟ್ಬಿಟ್ಟು ನೋಡ್ತಾ ಇದ್ದೀರಾ. ಈ ಚಾನಲ್ಗೂ ಅಷ್ಟೇ. ಆಮೇಲೆ ಹಳ್ಳಿ ಮನೆ ಕತೆ ಅದರಲ್ಲೂ ನೋಡ್ತಾ ಇದ್ದೀರಾ. ಅಚ್ಚು ಲವ್ ಸ್ಟೋರಿದು, ಮಹಾದು, ಪೊದ್ದು ಮಗಳದು ಅದೆಲ್ಲನೂ ತುಂಬ ನೋಡ್ತಾ ಇದ್ದೀರಾ. ತುಂಬ ಇಷ್ಟಪಡ್ತಾ ಇದ್ದೀರಾ ವೀಡಿಯೋಸ್ನ. ಆ ವೀಡಿಯೋಸ್ ಎಲ್ಲ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾಕಂದರೆ ನಂದು ಟೋಟಲ್ 3 ಚಾನಲ್ ಇರೋದು. 3 ಚಾನಲ್ಗೂ ಇದೇ ಥರ ಕುಂತ್ಕೊಂಡು ವೀಡಿಯೋಗಳೆಲ್ಲ ಹಾಕೋಕ್ಕಾಗಿಲ್ಲ ಸುಮ್ಮನೆ. ಅದಕ್ಕೆ ಒಂದೇ ಚಾನಲ್ಲಾಗೇ ಇದರಲ್ಲೇ ಕಮೆಂಟ್ ಮಾಡಿಬಿಡಿ ಹೆಂಗಿತ್ತು ವೀಡಿಯೋಸು ಎಲ್ಲ ಅಂತ ಹೇಳ್ಬಿಟ್ಟು. ಮನೆ ಕತೆ 1, ಮನೆ ಕತೆ 2 1, ಹಳ್ಳಿ ಮನೆ ಕತೆ 3 ಚಾನಲ್ಲೂ ಹೆಂಗೆ ಬರ್ತೈತೆ ಸ್ಟೋರಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನಿಯ ಈ ಪೊದ್ದು ಜೀವನದ ಕಥೆಯಲ್ಲಿ ಕಥೆನ ಮುಂದುವರಿಸೋದಾದರೆ ಸ್ವಲ್ಪ ಮುಂದೆ ಓಡಿಸ್ಬಿಡೋದ, ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದನೇ ಸ್ವಲ್ಪ ಮಕ್ಕಳು ದೊಡ್ಡವರಾಗೋ ತನಕನೂ ಹಂಗೇನೇ ತೋರಿಸ್ಕೊಂಡು ಹೋಗೋದ ಏನು ಅಂತ ಹೇಳ್ಬಿಟ್ಟು ದಯವಿಟ್ಟು ನೀವೇ ತಿಳಿಸ್ಬೇಕು ಕಣ್ರಪ್ಪ. ನನಗೆ ನೀವು ಒಂದಕ್ಕಿಂತ ತಲೆ ಕೆಟ್ಟೋಗ್ಬಿಡ್ತದೆ ಹೆಂಗೆ ಮಾಡೋದು ಏನು ಬಿಡೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದಕ್ಕಿಂತ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಕಮೆಂಟ್ಗಳು ನೋಡಿದ್ರೆ ಹೊಸ ಐಡಿಯಾನ ಬರ್ತದೆ. ದೇವರಣೆ ಕಣ್ರಪ್ಪ, ನಿಮ್ಮ ಕಮೆಂಟ್ಗಳಿಂದನೇ ನನಗೆ ಎಷ್ಟೋ ಐಡಿಯಾ ಬಂದ್ಬಿಟ್ಟು ಎಷ್ಟೋ ವಿಡಿಯೋಗಳನ್ನ ಎಕ್ಸ್ಟ್ರಾ ಮಾಡ್ಬಿಟ್ಟಿವ್ನಿ ನಾನಂತೂ. ನೀವೇನ ಒಂದು ಹಿಂಗಿದ್ರೆ ಚೆನ್ನಾಗಿರ್ತದೆ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತಿರ್ತಾರಲ್ಲ, ಆವಾಗ ಒಂದು ಐಡಿಯಾ ಬಂದ್ಬಿಡ್ತದೆ ತಲೆಗೆ ನನಗೂ. ಓ ಹಿಂಗೆ ಮಾಡೋಣಲ್ವಾ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ಕೊಂಡು ಹೋಯ್ತೀನಿ. ಅದಕ್ಕೆ ನಿಮ್ಮ ಅಭಿಪ್ರಾಯಗಳು ಏನು ಕೇಳ್ಕೊಂಡು ತಿಳ್ಕೊಂಡು ಹೋಗನಿ ಅಂತ ಬಂದಿದ್ದೀನಿ ಕಣ್ರಪ್ಪ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳು ಏನು ಅಂತ ಹೇಳ್ಬಿಟ್ಟು ತಿಳಿಸಿ. ಹಂಗೆ ಹಳ್ಳಿ ಮನೆ ಕತೆನಾಗೆ ಹೆಂಗೆ ಬರ್ತೈತೆ ವಿಡಿಯೋ ಅಂತ ಹೇಳ್ಬಿಟ್ಟು ದಯವಿಟ್ಟು ಅದನ್ನು ವಿಡಿಯೋ ಹೆಂಗೆ ಬರ್ತೈತೆ ಅವರಿಬ್ರದ್ದು ಲವ್ ಸ್ಟೋರಿ, ಮಹಾದು ಹಚ್ಚುದು ರಚ್ಚುದು ಅದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಹೆಂಗೆ ಬರ್ತೈತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಮನೆ ಕತೆ 2 ಚಾನಲಲ್ಲಿ ಮಾಮೂಲಿ ಎಲ್ಲ ಕಾಮಿಡಿನೇ ಹಾಕ್ತಾ ಇದ್ದೀನಿ. ಅದು ನಿಮಗೆಲ್ಲ ಇಷ್ಟ ಆಯ್ತೈತೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರಾಗ ಸೀರಿಯಲ್ ಥರ ಅಂತೂ ಮಾಡ್ತಾ ಇಲ್ಲ, ದಿನ ಕಾಮಿಡಿ ವಿಡಿಯೋನೇ ಹಾಕ್ತಾ ಇವ್ನಿ. ಇವತ್ತೂ ಕಾಮಿಡಿ ವಿಡಿಯೋ ಬರುತ್ತೆ, ಹಾಕಿರ್ತೀನಿ. ನಿಮಗೆಲ್ಲ ಅಭಿಪ್ರಾಯ ನನಗೆ ತಿಳ್ಕೋಬೇಕು ಅಂತ ತುಂಬ ಆಸೆ ಐತೆ ಕಣ್ರಪ್ಪ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸಿ. ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಹೋಗೋದಲ್ಲ, ನಾನು ನಿಮ್ಮ ಅಭಿಪ್ರಾಯಗಳನ್ನೂ ಕೇಳಬೇಕಾಯ್ತದೆ, ನಿಮ್ಮ ಅಭಿಪ್ರಾಯಗಳನ್ನೂ ತಿಳ್ಕೋಬೇಕಾಯ್ತದೆ ನಾನು. ಹಾಗೆ ತುಂಬ ಜನ ಕಮೆಂಟ್ಗಳು ರಿಪ್ಲೈ ಮಾಡಲ್ಲ ಅಂತ ಹೇಳ್ತೀರಾ. ದೇವ್ರಣೆ ನಾನು 5-6-7 ವಿಡಿಯೋಗಳು ಒಂದೊಂದ್ಸಲ ಹಾಕೊಂಡು ಹೋಗ್ತೀನಿ, ಒಂದ್ಸಲ 8 ವಿಡಿಯೋಸ್ ಹಾಕಿರ್ತೀನಿ ಕಣ್ರಪ್ಪ. ಮೊದಲೆಲ್ಲ ಸ್ವಲ್ಪ ಕಡಿಮೆನೇ ಆಗ್ತಾ ಇದೆ. ಈಗ ಅಷ್ಟು ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡಿ ಆಮೇಲೆ ಇನ್ನು ಉಳಿದಿರೋ ವಿಡಿಯೋಸ್ ಎಲ್ಲ ಮಾಡ್ಕೋಬೇಕಲ್ಲ, ಅವನು ಮಾಡ್ಕೊಳ್ಳೋಕ್ಕೂ ಟೇಮೇ ಸಾಕಾಗಿಲ್ಲ ಕಣ್ರಪ್ಪ. ನನಗಂತೂ ಮನೆ ಕೆಲಸ ಮಾಡಬೇಕು, ಅದ್ರ ಜೊತೆಗೆ ವಿಡಿಯೋ ಕೆಲಸ ಮಾಡಬೇಕು. ಯಾರನ್ನ ಮನೆಗೆ ಅವರು ಇವರು ಬತ್ತಿರ್ತಾರೆ, ಫಂಕ್ಷನ್ಗಳು ಇರ್ತವೆ, ಅಲ್ಲಿಗೂ ಹೋಗೋಕ್ಕಿಂತ ಮುಂಚೆ ವಿಡಿಯೋನೂ ಮಾಡ್ಕೋಬೇಕು. ಅಯ್ಯೋ ನನಗಂತೂ ಏನು ಬೆಳಗ್ಗೆಯಿಂದ ಸಂಜೆ ಗಂಟೆ ವಿಡಿಯೋದೇ ಆಗೋಗ್ಬಿಡ್ತದೆ ಕಣ್ರಪ್ಪ. ಆದರೆ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ದೇವ್ರನ್ನೇ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನ್ನ ಕಷ್ಟ ಎಲ್ಲ ಮರ್ತೇ ಹೋಗ್ಬಿಡ್ತದೆ. ಎಂಥ ಸಪೋರ್ಟ್ ಸಿಗ್ತಾಯ್ತಪ್ಪ ನನಗೆ. ನೀವು ಸಪೋರ್ಟ್ ಮಾಡ್ತಿದ್ರೇ ನಂಗೆ ವೀಡಿಯೋಸ್ ಚಾನೆ ಮಾಡಬೇಕು ಅಂತ ಅನ್ನಿಸ್ತಾ ಇರ್ತದೆ. ಈಗ ನೀವೆಲ್ಲ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅಂತಂದರೆ ನಮಗೂ ಖುಷಿನೇ, ಮಾಡಿ ವೀಡಿಯೋಸ್ ಹಾಕ್ಬಿಡೋಣಪ್ಪ ಅಂತ. ಅದಕ್ಕೆ ಸ್ವಲ್ಪ ಕಮೆಂಟ್ಗಳಿಗೆ ರಿಪ್ಲೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯ್ತೈತೆ. ಆದರೂ ಒಂದೊಂದು ವೀಡಿಯೋಗಳಿಗೆಲ್ಲ ನಾನು ರಿಪ್ಲೈ ಮಾಡಿದ್ದೀನಿ. ಆದಷ್ಟು ಪ್ರಯತ್ನ ಪಡ್ತೀನಿ ನಾನು ರಿಪ್ಲೈ ಮಾಡೋಕ್ಕೆ. ದಯವಿಟ್ಟು ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೆ ತುಂಬಾ ಮುಖ್ಯ ಆಯ್ತದೆ ಹೆಂಗೆ ಬರ್ತೈತೆ ಅಂತ ಹೇಳ್ಬಿಟ್ಟು ತಿಳ್ಕೊಳಕ್ಕೂ, ಏನು ಮಾಡಬೇಕು ಅಂತ ತಿಳ್ಕೊಳಕ್ಕೂ ನನಗೆ ತುಂಬ ಸಹಾಯ ಆಯ್ತದೆ. ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಕಣ್ರಪ್ಪ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಎಲ್ರಿಗೂ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ.